ಜನರು ಹೇಳುತ್ತಾರೆ, ಮನುಷ್ಯ ಭಯದಿಂದ ಓಡಬಹುದು, ಆದರೆ ತನ್ನ ನೆರಳಿನಂತೆ ಬೆನ್ನಟ್ಟುವ ಸತ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಬೇವಿನ ಕಟ್ಟಿ ಎಂಬ ಪುಟ್ಟ ಹಳ್ಳಿಯ ಕಥೆ. ಇಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಹಳ್ಳಿಯ ದಾರಿಗಳು ಶ್ಮಶಾನದಂತೆ ಮೌನವಾಗುತ್ತವೆ. ಪ್ರತಿ ಮನೆಯ ಬಾಗಿಲುಗಳು ಒಳಗಿನಿಂದ ಗಟ್ಟಿಯಾಗಿ ಮುಚ್ಚಲ್ಪಡುತ್ತವೆ. ಇಲ್ಲಿ ರಾತ್ರಿಯ ಹೊತ್ತು ನಾಯಿಗಳು ಬೊಗಲುವುದು ಅಶುಭದ ಸಂಕೇತ, ಏಕೆಂದರೆ ಇಲ್ಲಿನ ಗಾಳಿಯಲ್ಲಿ ಶಬ್ದವನ್ನೇ ಮೌನವಾಗಿಸುವ ಶಕ್ತಿಯೊಂದಿದೆ. ಹಳ್ಳಿಯ ಹಿರಿಯರು ಹೇಳುವಂತೆ ಕಾಡಿನ ಪಕ್ಕದ ಆ ರುದ್ರಭೂಮಿಯಲ್ಲಿ ದಶಕಗಳ ಹಿಂದೆ ಒಂದು ಭಯಾನಕ ಘಟನೆ ನಡೆದಿತ್ತು. ಅಂದಿನಿಂದ ಆ ದಾರಿಯಲ್ಲಿ ಹೋದವರು ಯಾರೂ ಜೀವಂತವಾಗಿ ಮರಳಿ ಬರಲಿಲ್ಲ. ಅಮಾವಾಸ್ಯೆಯ ಕತ್ತಲಲ್ಲಿ ಆ ರುದ್ರಭೂಮಿಯ ಕಡೆಯಿಂದ ಹೆಣ್ಣು ಮಗಳ ಅಳುವಿನ ದಾರುಣ ಶಬ್ದ ಕೇಳಿಸುತ್ತದೆ ಮತ್ತು ಗಾಳಿಯಲ್ಲಿ ಕಟ್ಟಿಗೆ ಸುಟ್ಟ ಅಥವಾ ಮಾಂಸ ಸುಟ್ಟ ವಾಸನೆ ಹರಡುತ್ತದೆ. ಜನರು ಹೇಳುತ್ತಾರೆ, ಅದು ಮನುಷ್ಯನ ರೂಪ ತಾಳುವ, ರೂಪ ಬದಲಾಯಿಸುವ ದೆವ್ವ ಎಂದು. ಹಳ್ಳಿಯ ಪ್ರಭಾವಿ ಮತ್ತು ಅತಿಯಾದ ಆಸೆಯುಳ್ಳ ಸಾಹುಕಾರ ಭಾನು ಪ್ರಕಾಶ್ ಶೆಟ್ಟಿ ಕಳ್ಳತನದಿಂದ ಕಾಡಿನ ಕಟ್ಟಿಗೆ ವ್ಯಾಪಾರ ಮಾಡುತ್ತಿದ್ದ. ಅಂದು ರಾತ್ರಿ ಅವನು ತನ್ನ ಹಳೆಯ ಮಹಡಿಯಲ್ಲಿ ಕುಳಿತು ತನ್ನ ಗುಮಾಸ್ತ ಬಬ್ಬಣ್ಣನ ಮೇಲೆ ಕೆಂಡ ಕಾರುತ್ತಿದ್ದ. ಲೇ ಬಬ್ಬಣ್ಣ, ನಿನಗೆ ಎಷ್ಟು ಸಲ ಹೇಳಬೇಕು? ನಾಳೆ ಬೆಳಿಗ್ಗೆ ನಗರದ ಮಾರುಕಟ್ಟೆಗೆ ಆ ಕಟ್ಟಿಗೆ ತಲುಪಲೇಬೇಕು. ಇನ್ನೂ ಕಾಡಿನಿಂದ ಕಟ್ಟಿಗೆ ಲೋಡ್ ಆಗಿಲ್ಲ ಅಂದರೆ ಏನರ್ಥ? ಈ ಕೆಲಸ ನಿಂತರೆ ನನಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತೆ ಕಣೋ. ಯಜಮಾನ್ರೆ, ಕ್ಷಮಿಸಿ. ಕೆಲಸಗಾರರು ಯಾರು ಆ ಕಾಡಿನ ದಾರಿಯಲ್ಲಿ ಬರಲು ಒಪ್ಪುತ್ತಿಲ್ಲ. ನಿನ್ನೆ ರಾತ್ರಿ ರುದ್ರಭೂಮಿಯ ಹತ್ತಿರ ಯಾರೋ ಭಯಾನಕವಾಗಿ ಅಳುವ ಶಬ್ದ ಕೇಳಿದ್ದಾರಂತೆ. ಆ ರುದ್ರಭೂಮಿಯ ದೆವ್ವದ ಭಯದಿಂದ ಇಡೀ ಹಳ್ಳಿಯ ಜನ ಮನೆಯೊಳಗೆ ಅಡಗಿ ಕುಳಿತಿದ್ದಾರೆ. ಛೇ, ಈ ದೆವ್ವದ ಕಥೆಗಳನ್ನು ನಂಬುವ ಮೂರ್ಖರೇ ಈ ಹಳ್ಳಿಯಲ್ಲಿದ್ದಾರೆ. ಬಬ್ಬಣ್ಣ, ಆ ಮುತ್ತು ಮತ್ತು ಅವನ ಗೆಳೆಯರನ್ನು ಕರೆಸು. ಅವರಿಬ್ಬರಿಗೆ ಹಣದ ಆಸೆ ತೋರಿಸಿದರೆ ಅವರು ಯಾವುದಕ್ಕೂ ಹೆದರದೆ ಈ ಕೆಲಸ ಮುಗಿಸ್ತಾರೆ. ಅವರಿಗೆ ದುಪ್ಪಟ್ಟು ಹಣದ ಆಮಿಷ ಒಡ್ಡು. ಬಬ್ಬನ ಹಳ್ಳಿಯ ಕಟ್ಟೆಯ ಮೇಲೆ ಒಲೆ ಹಚ್ಚಿ ಕುಳಿತಿದ್ದ ಮುತ್ತು, ರಾಮು ಮತ್ತು ಸೋಮು ಬಳಿ ಓಡೋಡುತ್ತಾ ಬರುತ್ತಾನೆ. ಮುತ್ತು, ರಾಮು, ಸೋಮು, ಇವತ್ತು ನಿಮಗೆ ಅದೃಷ್ಟ ಒಲಿದು ಬಂದಿದೆ. ಶೆಟ್ರು ಒಂದು ತುರ್ತು ಕೆಲಸ ಕೊಟ್ಟಿದ್ದಾರೆ. ಇದು ಮುಗಿಸಿದರೆ ನಿಮ್ಮ ಜೇಬಿಗೆ ಲಕ್ಷ್ಮಿ ಬರುತ್ತಾಳೆ. ನೀವೆಲ್ಲರೂ ಒಂದೇ ದಿನದಲ್ಲಿ ಶ್ರೀಮಂತರಾಗಬಹುದು. ಅದೃಷ್ಟನ? ಅದು ಎಂಥ ಕೆಲಸ ಬಾಬಣ್ಣ? ಅಷ್ಟು ಹಣ ಕೊಡಕ್ಕೆ ಶೆಟ್ರು ಏನು ಕೆಲಸ ಮಾಡಿಸ್ತಾರೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ನೋಡು ಸೋಮು, ಶೆಟ್ಟರು ಕಾಡಿನಲ್ಲಿ ಕಡಿದು ಇಟ್ಟಿರುವ ಬೆಲೆ ಬಾಳುವ ಕಟ್ಟಿಗೆಯನ್ನು ಗಾಡಿಗೆ ಲೋಡ್ ಮಾಡಬೇಕಷ್ಟೇ. ಕೆಲಸಗಾರರೆಲ್ಲ ಹೆದರಿ ಓಡಿ ಹೋಗಿದ್ದಾರೆ. ಅದಕ್ಕೆ ಶೆಟ್ಟರು ಈಗ ನಿಮ್ಮನ್ನು ನೆನಪಿಸಿಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಮಾರುಕಟ್ಟೆಗೆ ಆ ಕಟ್ಟಿಗೆ ತಲುಪಲೇಬೇಕು. ಅದಕ್ಕೆ ಈಗಲೇ ಹೊರಡಬೇಕು. ಏನು, ಕಟ್ಟಿಗೆ ಲೋಡ್ ಮಾಡಬೇಕಾ? ಅಂದರೆ ಕಾಡಿಗೆ ಹೋಗ್ಬೇಕಾ? ಅಯ್ಯೋ ಬಬ್ಬಣ್ಣವರೇ, ಇಡೀ ಊರೇ ಆ ರುದ್ರಭೂಮಿಯ ದೆವ್ವದ ಬಗ್ಗೆ ಮಾತನಾಡ್ತಿದೆ. ಅಂಥ ಹೊತ್ತಿನಲ್ಲಿ ಕಾಡಿಗೆ ಹೋಗೋದು ಅಂದರೆ ಪ್ರಾಣದ ಜೊತೆ ಆಟವಾಡಿದಂತೆ. ನಮಗೆ ಹಣಕ್ಕಿಂತ ಪ್ರಾಣ ಮುಖ್ಯ. ಸೋಮು, ಭಯ ಪಡಬೇಡ. ಹಣ ಸಿಗುವಾಗ ಪ್ರಾಣದ ಬಗ್ಗೆ ಅತಿಯಾಗಿ ಯೋಚಿಸಬಾರ್ದು. ನಾವು ಕೇವಲ ರುದ್ರಭೂಮಿಯ ಗಡಿಯ ಹೊರಗೆ ನಿಂತು ಕೆಲಸ ಮಾಡೋಣ. ಒಳಗೆ ಹೋಗೋದು ಬೇಡ. ಶೆಟ್ರ ಕಟ್ಟಿಗೆ ಲೋಡ್ ಮಾಡಿದ್ರೆ ನಮ್ಮ ಕಷ್ಟಗಳು ದೂರವಾಗ್ತವೆ ಅಲ್ವಾ? ಆದರೆ ಮುತ್ತು, ಒಂದು ವೇಳೆ ಬಬ್ಬಣ್ಣ ಹೇಳುವ ಆ ಗಡಿಯ ಹೊರಗೂ ಆ ರೂಪ ಬದಲಿಸುವ ದೆವ್ವ ಬಂದರೆ, ಅಲ್ಲಿ ಆ ಹೆಣ್ಣು ಮಗಳ ಅಳುವ ಸದ್ದು ಕೇಳಿಸಿದರೆ ನಮ್ಮ ಕಥೆ ಏನು? ಅದಕ್ಕೆ ನಾವು ಮೂವರು ಗೆಳೆಯರು ಜೊತೆಯಾಗಿ ಹೋಗುತ್ತಿದ್ದೇವಲ್ಲವೇ? ಗೆಳೆಯರ ಬಲವಿದ್ದಾಗ ಯಾವ ದೆವ್ವನೂ ಹತ್ತಿರ ಬರಲಾರ. ಯೋಚನೆ ಮಾಡಬೇಡಿ. ಕೇವಲ 2 ಗಂಟೆಯ ಕೆಲಸ ಅಷ್ಟೇ. ಕೆಲಸ ಮುಗಿದ ಕೂಡಲೇ ಶೆಟ್ರು ನಿಮ್ಮ ಕೈಗೆ ನಗದು ಹಣ ಕೊಡ್ತಾರೆ. ನಾಳೆ ಬೆಳಿಗ್ಗೆ ನೀವು ನಿಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಬಹುದು. ನೋಡು ರಾಮು, ಸೋಮು, ಈ ಅವಕಾಶವನ್ನು ಕಳೆದುಕೊಂಡ್ರೆ ನಾವು ಜೀವನ ಪೂರ್ತಿ ಹೀಗೆ ಕಟ್ಟೆಯ ಮೇಲೆ ಕುಳಿತು ಹಳಹಳಿಸಬೇಕಾಗುತ್ತದೆ. ಹಸಿವು ದೆವ್ವಕ್ಕಿಂತಲೂ ಭಯಾನಕವಾದುದು. ನಾನು ಹೋಗಲು ಸಿದ್ಧನಿದ್ದೇನೆ. ನೀವು ಬರ್ತೀರಾ? ಸರಿ ಮುತ್ತು, ನೀನು ಬರುವುದಾದರೆ ನಾನೂ ಬರುತ್ತೇನೆ. ಆದರೆ ನೆನಪಿರಲಿ, ನಾವು ಯಾವುದೇ ಕಾರಣಕ್ಕೂ ಆ ರುದ್ರಭೂಮಿಯ ಕಲ್ಲುಗಡಿಯನ್ನು ದಾಟಬಾರದು.
ಗೆಳೆಯರು ಹಣದ ಆಸೆಗೆ ಬಿದ್ದು ಒಪ್ಪಿಕೊಂಡರು. ಅವರ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಆ ರುದ್ರಭೂಮಿಯ ಕರಾಳ ಛಾಯೆ ಭಯವನ್ನು ಮೂಡಿಸುತ್ತಲೇ ಇತ್ತು. ಆಸೆ ಮತ್ತು ಅನಿವಾರ್ಯತೆಯ ನಡುವೆ ಸಿಲುಕಿದ ಬಡ ಜೀವಿಗಳು ಕತ್ತಲ ಕೂಪದ ಕಡೆಗೆ ನಡೆಯಲು ಸಿದ್ಧರಾದರು. ಮುತ್ತು ಮನೆಗೆ ಬಂದು ತನ್ನ ಹೆಂಡತಿ ಗೌರಿಗೆ ವಿಷಯ ತಿಳಿಸುತ್ತಾನೆ. ಗೌರಿ ಕಿಟಕಿಯ ಬಳಿ ಕುಳಿತು ಚಿಂತೆಯಿಂದ ಕಾಯುತ್ತಿದ್ದಳು. ಮುತ್ತು, ಈ ಅಮಾವಾಸ್ಯೆ ರಾತ್ರಿ ಆ ಕಾಡಿನ ಕಡೆಗೆ ಹೋಗಬೇಡಿ. ನನ್ನ ಮನಸ್ಸಿಗೆ ಸಮಾಧಾನವೇ ಸಿಗ್ತಿಲ್ಲ. ಹಿರಿಯರು ಹೇಳುವ ಮಾತು ಸುಳ್ಳಾಗಲು ಸಾಧ್ಯವಿಲ್ಲ. ಆ ರುದ್ರಭೂಮಿಯಲ್ಲಿ ಯಾವುದೋ ಶಕ್ತಿ ಇದೆ. ಗೌರಿ, ಸಂಸಾರ ನಡೆಸಲು ಹಣ ಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನ ಕೊಡಲು ಇದು ಸರಿಯಾದ ಸಮಯ. ನಾನು ಮಾತು ಕೊಡುತ್ತೇನೆ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಆ ರುದ್ರಭೂಮಿಯ ಗಡಿ ದಾಟುವುದಿಲ್ಲ. ಬರೀ ಗಡಿಯ ಹೊರಗಿರುವ ಕಟ್ಟಿಗೆ ಲೋಡ್ ಮಾಡಿ ಮರಳಿ ಬರುತ್ತೇನೆ. ಮುತ್ತು ತನ್ನ ಮನೆಯಿಂದ ಹೊರಬಂದಾಗ ಹಳ್ಳಿಯ ಗಡಿಯಲ್ಲಿ ಬಬ್ಬಣ್ಣ ಮತ್ತು ಉಳಿದ ಗೆಳೆಯರಾದ ರಾಮು ಹಾಗೂ ಸೋಮು ಅವನಿಗಾಗಿ ಕಾಯುತ್ತಿದ್ದರು. ಅವರೆಲ್ಲರೂ ಸೇರಿ ಸಾಹುಕಾರ ಭಾನುಪ್ರಕಾಶ್ ಶೆಟ್ಟರ ಬನ್ನಿ ಬನ್ನಿ, ಬೇವಿನ ಕಟ್ಟಿಯ ಶೂರರು ಬಂದೇ ಬಿಟ್ರು. ಬಬ್ಬಣ್ಣ, ಇವರಿಗೆಲ್ಲರಿಗೂ ಸರಿಯಾಗಿ ವಿಷಯ ತಿಳಿಸಿದೆಯಾ ಅಲ್ವಾ? ಹೌದು ಯಜಮಾನ್ರೆ, ಎಲ್ಲವನ್ನೂ ವಿವರವಾಗಿ ಹೇಳಿದ್ದೇನೆ. ಇವರು ನಮ್ಮ ಹಳ್ಳಿಯ ಗಟ್ಟಿಗರು, ಯಾವುದಕ್ಕೂ ಹೆದರುವವರಲ್ಲ. ಶೆಟ್ರೆ, ನಮಗೆ ಹಣದ ಅವಶ್ಯಕತೆ ಏನೋ ಇದೆ, ಆದರೆ ಇಡೀ ಊರೇ ರುದ್ರಭೂಮಿಯ ದೆವ್ವದ ಬಗ್ಗೆ ಮಾತನಾಡ್ತಿದೆ. ಆ ಶಾಪಗ್ರಸ್ತ ರುದ್ರಭೂಮಿಯ ಹಾದಿಯಲ್ಲಿ ಹೋದವರು ಯಾರೂ ಮರಳಿ ಬಂದಿಲ್ಲ ಎಂಬ ಸತ್ಯ ನಿಮಗೂ ಗೊತ್ತಿದೆ ಅಲ್ವಾ? ಲೇ ಸೋಮು, ನೀನು ಇನ್ನೂ ಆ ಹಳೆಯ ಮುದಿ ಅಜ್ಜಂದಿರ ಕಥೆ ನಂಬ್ತಿದ್ದೀಯಾ? ರುದ್ರಭೂಮಿಯಲ್ಲಿರೋದು ದೆವ್ವ ಅಲ್ಲ ಮಗನೇ, ಕೇವಲ ಕತ್ತಲೆ ಅಷ್ಟೇ. ನೀವು ಕೇವಲ ರುದ್ರಭೂಮಿಯ ಗಡಿಯ ಹೊರಗೆ ನಿಂತು ಕೆಲಸ ಮಾಡಬೇಕು. ಅಲ್ಲಿ ಯಾವ ದೆವ್ವನೂ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಶೆಟ್ರೆ, ಅಲ್ಲಿ ವಿಚಿತ್ರ ಸುಟ್ಟ ಮಾಂಸದ ವಾಸನೆ ಮತ್ತು ಹೆಣ್ಣು ಮಗಳ ಅಳುವ ಸದ್ದು ಕೇಳಿಸುತ್ತದೆ ಎಂದು ಎಲ್ಲರೂ ಹೇಳ್ತಾರೆ. ನಮಗೆ ಭಯವಾಗುತ್ತಿದೆ. ನೋಡಿ ಗಟ್ಟಿಗರೆ, ನಾಳೆ ಬೆಳಿಗ್ಗೆ ನಗರದ ಮಾರುಕಟ್ಟೆಗೆ ಕಟ್ಟಿಗೆ ತಲುಪಲೇಬೇಕು. ಇದು ನನ್ನ ಮರ್ಯಾದೆಯ ಪ್ರಶ್ನೆ. ನೀವು ಈ ಕೆಲಸ ಮುಗಿಸಿದರೆ ನಾನು ನಿಮಗೆ ಮಾತು ಕೊಟ್ಟಂತೆ ದುಪ್ಪಟ್ಟು ಹಣ ಸಿಗುತ್ತೆ. ನಿಮ್ಮ ಬಡತನವನ್ನು ಹೋಗಲಾಡಿಸಲು ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗಲ್ಲ. ಶೆಟ್ರೆ, ಹಣದ ಚಿಂತೆ ನಮಗಿದೆ. ನಮ್ಮ ಕಷ್ಟಗಳನ್ನು ನೀಗಿಸಲು ನಾವೀ ಕೆಲಸ ಮಾಡ್ತೀವಿ. ನಾವು ಕಟ್ಟಿಗೆ ಲೋಡ್ ಮಾಡ್ತೀವಿ. ಆದರೆ ಒಂದು ಮಾತು, ನಾವು ಆ ರುದ್ರಭೂಮಿಯ ಶಾಪಗ್ರಸ್ತ ಗಡಿಯನ್ನು ಯಾವುದೇ ಕಾರಣಕ್ಕೂ ದಾಟುವುದಿಲ್ಲ. ಗಡಿಯ ಒಳಗಿನಿಂದ ಅಳುವ ಸದ್ದು ಬಂದರೂ ನಾವು ಅತ್ತ ತಿರುಗಿ ನೋಡುವುದಿಲ್ಲ. ಕೇಳಿದ್ರಾ ಯಜಮಾನ್ರೆ, ಮುತ್ತು ಎಂತಹ ಧೈರ್ಯವಂತ. ನೀವು ನಿಶ್ಚಿಂತರಾಗಿರಿ. ಬೆಳಗ್ಗೆ ಅಷ್ಟರಲ್ಲಿ ಕಟ್ಟಿಗೆ ಲೋಡಾದ ಗಾಡಿ ನಿಮ್ಮ ಗೋಡೌನ್ನಲ್ಲಿರುತ್ತದೆ. ಒಳ್ಳೆಯದು ಮುತ್ತು, ಹೋಗಿ ಬನ್ನಿ. ನೆನಪಿರಲಿ, ಬೆಳಗ್ಗೆ ನನಗೇನು ತೊಂದರೆಯಾಗಬಾರದು. ಈ ಕೆಲಸ ಮುಗಿದರೆ ನಿಮ್ಮ ಜೇಬಿಗೆ ಲಕ್ಷ್ಮಿ ಬರುತ್ತಾಳೆ. ಶೆಟ್ಟರ ಲಾಲಚಿಯ ಮಾತುಗಳಿಗೆ ಮರುಳಾದ ಗೆಳೆಯರು ಆಸೆ ಮತ್ತು ಭಯದ ನಡುವಿನ ಯುದ್ಧದಲ್ಲಿ ಕತ್ತಲ ಹಾದಿಯ ಕಡೆಗೆ ಹೆಜ್ಜೆ ಹಾಕಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಆ ರುದ್ರಭೂಮಿಯಲ್ಲಿ ಅಡಗಿರುವ ರೂಪ ಬದಲಿಸುವ ದೆವ್ವ ಅವರಿಗಾಗಿ ವರ್ಷಗಳಿಂದ ಕಾಯುತ್ತಿದೆ ಎಂದು. ಮುತ್ತು, ರಾಮು, ಸ್ವಲ್ಪ ನಿಲ್ರೋ. ಈ ದಾರಿ ದಿನಾಲೂ ನಡೆಯೋ ಹಾದಿಗಿಂತ ವಿಚಿತ್ರವಾಗಿ ಕಾಣ್ತಿದೆ. ನೋಡಿ, ಈ ದಟ್ಟವಾದ ಮಂಜು ನಮ್ಮ ಕೈಗಳನ್ನೇ ನಮಗೆ ಕಾಣದಂತೆ ಮಾಡ್ತಿದೆ. ಹೌದು ಸೋಮು, ನನಗೂ ಅದೇ ಎನ್ನಿಸುತ್ತಿದೆ. ಈ ಗಾಳಿಯಲ್ಲಿ ಒಂದು ರೀತಿಯ ಪಿಸುಮಾತು ಕೇಳಿ ಬರುತ್ತಿದೆ. ಅದು ಎಲೆಗಳ ಸದ್ದೋ ಅಥವಾ ಯಾರೋ ನಮ್ಮನ್ನು ಕರೆಯುತ್ತಿರುವ ಧ್ವನಿಯೋ ತಿಳಿಯುತ್ತಿಲ್ಲ. ಅರೆ, ಆ ವಾಸನೆ ಗಮನಿಸಿದ್ರಾ? ಯಾರೋ ಹಸಿ ಮಾಂಸವನ್ನು ಸುಟ್ಟಂತೆ ಅಥವಾ ಹಳೆಯ ಚಿತೆಯ ಕಟ್ಟಿಗೆ ಸುಟ್ಟ ವಾಸನೆ ಬರುತ್ತಿದೆ. ಸುಮ್ಮನಿರ್ರೋ, ಇಬ್ರೂ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ. ಆ ಶೆಟ್ಟರ ಕಟ್ಟಿಗೆಯ ರಾಶಿ ಇನ್ನೇನು ಸ್ವಲ್ಪ ದೂರದಲ್ಲಿದೆ. ಗಡಿಯ ಹೊರಗಡೆ ನಿಂತು ಬೇಗ ಕೆಲಸ ಮುಗಿಸಿದರೆ ಈ ನರಕದಿಂದ ಪಾರಾಗಬಹುದು. ಗೌರಿಗೆ ಮಾತು ಕೊಟ್ಟಿದ್ದೇನೆ, ನಾನು ಈ ಶಾಪಗ್ರಸ್ತ ರುದ್ರಭೂಮಿಯ ಗಡಿ ದಾಟುವುದಿಲ್ಲ. ಅವರು ಮಾತನಾಡುತ್ತಿರುವಾಗಲೇ
ಇದ್ದಕ್ಕಿದ್ದಂತೆ ಅವರ ತಲೆಯ ಮೇಲಿಂದ ಏನೋ ಒಂದು ಭಾರೀ ಗಾತ್ರದ ವಸ್ತು ರೆಕ್ಕೆ ಬಡಿಯುತ್ತಾ ಹಾರಿಹೋದಂತಾಯಿತು. ಮರಗಳ ಟೆಕ್ಕೆಗಳು ಗಾಳಿಯಿಲ್ಲದೆಯೇ ಜೋರಾಗಿ ಅಲುಗಾಡತೊಡಗಿದವು. ಗೆಳೆಯರು ರುದ್ರಭೂಮಿಯ ಆ ಕಲ್ಲುಗಡಿಗೆ ಹತ್ತಿರವಾಗುತ್ತಿದ್ದಂತೆ ವಾತಾವರಣವು ಶ್ಮಶಾನದಂತೆ ಮೌನವಾಯಿತು. ಅಷ್ಟರಲ್ಲಿ ಒಂದು ವಿಚಿತ್ರ ಸದ್ದು ಕೇಳಿಸಿತು. ಅದು ಮನುಷ್ಯನ ಮೂಳೆಗಳು ಪರಸ್ಪರ ಅಪ್ಪಳಿಸಿದಂತಹ ಕಟ ಕಟ ಎಂಬ ಸದ್ದು. ಆ ಮೌನವನ್ನು ಸೀಳಿಕೊಂಡು ರುದ್ರಭೂಮಿಯ ಕತ್ತಲ ಗುಹೆಯಿಂದ 3 ಹಳೆಯ ಮಣ್ಣಿನ ಮಡಿಕೆಗಳು ಉರುಳುತ್ತಾ ಬಂದವು. ಆ ಮಡಿಕೆಗಳು ಸರಿಯಾಗಿ ಮುತ್ತು, ರಾಮು ಮತ್ತು ಸೋಮನ ಪಾದದ ಬಳಿ ಬಂದು ನಿಂತವು. ಇದು ಯಾವುದೋ ಪ್ರಾಣಿಯ ಕೆಲಸವಲ್ಲ. ಆ ರುದ್ರಭೂಮಿಯ ಮಡಿಕೆಗಳು ನಮ್ಮ ದಾರಿಯನ್ನು ತಡೆಯುತ್ತಿವೆ. ಮುತ್ತು, ನೋಡು, ಆ ಮಡಿಕೆಗಳಿಂದ ರಕ್ತದಂತಹ ದ್ರವ ಹೊರಬರುತ್ತಿದೆ. ನಾವಿಲ್ಲಿಂದ ಓಡಿ ಹೋಗೋಣ. ಮುತ್ತು, ಸೋಮು ಹೇಳುವುದು ಸರಿಯಿದೆ. ಈ ರುದ್ರಭೂಮಿಯ ಮಾಯೆ ನಮ್ಮನ್ನು ಸುತ್ತುವರಿಯುತ್ತಿದೆ. ಆ ಕಟ್ಟಿಗೆಯೂ ಬೇಡ, ಶೆಟ್ಟರ ಹಣವೂ ಬೇಡ. ಪ್ರಾಣ ಉಳಿಸಿಕೊಂಡ್ರೆ ಸಾಕು. ಗೆಳೆಯರು ಹಿಂದಕ್ಕೆ ತಿರುಗಲು ಯತ್ನಿಸಿದಾಗ ರುದ್ರಭೂಮಿಯ ಗಡಿಯ ಒಳಗಿನಿಂದ ಒಬ್ಬ ಹೆಣ್ಣು ಮಗಳ ದಾರುಣವಾದ ಅಳುವಿನ ಶಬ್ದ ಕೇಳಿಸಿತು. ಆ ಅಳುವಿನಲ್ಲಿ ಎಂತಹ ನೋವಿತ್ತೆಂದರೆ ಧೈರ್ಯವಂತ ಮುತ್ತುವಿನ ಕಣ್ಣಲ್ಲೂ ನೀರು ಬಂತು. ನಿಲ್ರೋ, ಆ ಅಳುವನ್ನು ಕೇಳಿ ಸುಮ್ಮನಿರಲು ಸಾಧ್ಯವಿಲ್ಲ. ಯಾರೋ ಅಬಲೆ ಅಥವಾ ಮಗು ಅಲ್ಲಿ ಕಷ್ಟದಲ್ಲಿದೆ ಅನಿಸುತ್ತಿದೆ. ಗಡಿಯಾಚೆ ಇರುವುದು ದೆವ್ವವಲ್ಲ, ಮನುಷ್ಯ ಇರಬಹುದು. ನಾನು ಹೋಗಿ ಅವರಿಗೆ ಸಹಾಯ ಮಾಡಲೇಬೇಕು. ರಾಮು ಮತ್ತು ಸೋಮು ಎಷ್ಟೇ ತಡೆದರು, ಆ ಅಳುವಿನ ಮಾಯಾಜಾಲಕ್ಕೆ ಸಿಲುಕಿದ ಮುತ್ತು ತನ್ನ ಸಾವಿನ ಹಾದಿಯಾದ ಆ ರುದ್ರಭೂಮಿಯ ಗಡಿಯ ಕಡೆಗೆ ಹೆಜ್ಜೆ ಹಾಕಿದ. ಆತ ಹತ್ತಿರ ಹೋದಂತೆ ಅಳುವಿನ ಸದ್ದು ನಿಂತು ದಟ್ಟವಾದ ಹೊಗೆಯ ನಡುವೆ ಒಂದು ನೆರಳು ಪ್ರತ್ಯಕ್ಷವಾಯಿತು. ಮುತ್ತು ಲಾಲಜೆ ಮತ್ತು ದಯೆಯ ಅಮಲದಲ್ಲಿ ಆ ಶಾಪಗ್ರಸ್ತ ಗಡಿ ದಾಟಿದ. ತಕ್ಷಣವೇ ಅಳುವ ಸದ್ದು ಆ ಕಪ್ಪು ನೆರಳು ಮುತ್ತುವಿನ ಕತ್ತನ್ನು ಬಿಗಿದು ಹಿಡಿದಿತ್ತು. ಮುತ್ತು ಎಷ್ಟೇ ಹೋರಾಡಿದರೂ ಆ ಅತಿಮಾನುಷ ಶಕ್ತಿಯ ಮುಂದೆ ಅವನ ಶಕ್ತಿ ಏನೇನೂ ಇರಲಿಲ್ಲ. ಅವನ ಕೈಯಲ್ಲಿದ್ದ ಲಾಠಿಯಿನ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಬೆಂಕಿಯ ಬೆಳಕು ಆರಿ ಕತ್ತಲೆ ಆವರಿಸಿತು. ರಾಮು ಮತ್ತು ಸೋಮು ಪ್ರಾಣ ಭಯದಿಂದ ಹಿಂದೆ ನೋಡದೆ ಹಳ್ಳಿಯ ಕಡೆಗೆ ಓಡಿದರು. ಗಾಳಿಯಲ್ಲಿ ಮುತ್ತುವಿನ ಕೊನೆಯ ಚೀರಾಟ ಕೇಳಿಸಿ ಅಡಗಿ ಹೋಯಿತು. ಮುತ್ತು ಆ ಶಾಪಗ್ರಸ್ತ ರುದ್ರಭೂಮಿಯ ಕತ್ತಲ ಗರ್ಭದೊಳಗೆ ಶಾಶ್ವತವಾಗಿ ಲೀನನಾದ. ಮರುದಿನ ಬೆಳಿಗ್ಗೆ ಬೇವಿನ ಕಟ್ಟಿಯ ಹಳ್ಳಿಯಲ್ಲಿ ಮೌನ ಆವರಿಸಿತ್ತು. ಮುತ್ತು ಮನೆಗೆ ಬಾರದ್ದನ್ನು ಕಂಡು ಗೌರಿ ಕಣ್ಣೀರು ಹಾಕುತ್ತಾ ಹಳ್ಳಿಯ ಹಿರಿಯರಾದ ಗೌಡರ ಬಳಿ ಓಡಿ ಬಂದಳು. ರಾಮು ಮತ್ತು ಸೋಮು ನಡುಗುತ್ತಾ ನಡೆದ ಘಟನೆಯನ್ನೆಲ್ಲ ವಿವರಿಸಿದರು. ಇಡೀ ಹಳ್ಳಿ ರುದ್ರಭೂಮಿಯ ಗಡಿಯ ಬಳಿ ಜಮಾಯಿಸಿತು. ಅಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ ಮುತ್ತುವಿನ ಮುರಿದ ಕೊಡಲಿ ಮತ್ತು ಸುಟ್ಟು ಹೋದ ಲಾಠಿಯಿನ್ ಮಾತ್ರ. ಭಾನುಪ್ರಕಾಶ್ ಶೆಟ್ಟರೆ, ನಿಮ್ಮ ಹಣದ ದಾಹ ಇಂದು ಒಂದು ಕುಟುಂಬದ ಆಧಾರ ಸ್ತಂಭವನ್ನೇ ಕಿತ್ತುಕೊಂಡಿದೆ. ಅಕ್ರಮವಾಗಿ ಕಟ್ಟಿಗೆ ಕಡಿಯುವ ನಿಮ್ಮ ದುರಾಸೆಗೆ ಬಡ ಮುತ್ತು ಬಲಿಯಾದ. ಈ ಹಳ್ಳಿಯಲ್ಲಿ ಇನ್ನು ಮುಂದೆ ನಿಮ್ಮಂತಹ ಪಾಪಿಗಳಿಗೆ ಸ್ಥಾನವಿಲ್ಲ. ನೀನು ಮತ್ತು ನಿನ್ನ ಈ ಗುಮಾಸ್ತ ಬಬ್ಬಣ್ಣ ಹಿಂದೆ ಈ ಹಳ್ಳಿಯನ್ನು ಬಿಟ್ಟು ತೊಲಗಬೇಕು. ಇಲ್ಲದಿದ್ದರೆ ಇಡೀ ಊರೇ ನಿಮ್ಮನ್ನು ಮರಣದಂಡನೆಗೆ ಗುರಿ ಮಾಡುತ್ತದೆ. ಗೌಡರ ತೀರ್ಪಿನಿಂದ ಬೆದರಿದ ಲಾಲಚಿ ಶೆಟ್ಟಿ ಮತ್ತು ಬಬ್ಬಣ್ಣ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟು ಹಳ್ಳಿಯಿಂದ ಶಾಶ್ವತವಾಗಿ ನಾಪತ್ತೆಯಾದರು. ಆದರೆ ಅವರ ಪಾಪದ ಫಲವಾಗಿ ಮುತ್ತು ಮಾತ್ರ ಮರಳಿ ಬರಲೇ ಇಲ್ಲ. ಬೇವಿನ ಕಟ್ಟಿಯ ಜನರು ಇಂದಿಗೂ ಅಮಾವಾಸ್ಯೆಯ ರಾತ್ರಿ ಆ ರುದ್ರಭೂಮಿಯ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ.
ಇಂದಿಗೂ ಅಲ್ಲಿ ಮುತ್ತುವಿನ ಲಾಠೀನ್ ಬೆಳಕು ಒಮ್ಮೆ ಮಿಂಚಿ ಮಾಯವಾಗುತ್ತದೆ ಎಂದು ಜನರು ಹೇಳುತ್ತಾರೆ. ನೆನಪಿರಲಿ, ಆಸೆ ಇರಲಿ,